ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾವತಿ BS. ಸಮೀಕ್ಷಾ ಫೌಂಡೇಶನ್ನಲ್ಲಿ 11 ವರ್ಷದಿಂದ ಶಿಕ್ಷಕಿಯಾಗಿ ಮತ್ತು ಗ್ರಂಥಪಾಲಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಮೊದಲು ನಾನು ಅಕ್ಷರ ಫೌಂಡೇಶನ್ನಲ್ಲಿ ಕಾರ್ಯವನ್ನು ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಈಗಿರುವ ಸಮೀಕ್ಷಾ ಫೌಂಡೇಶನ್ನ ಮುಖ್ಯಸ್ಥರಾದ ಸಂಧ್ಯಾ ಮೇಡಮ್ ಮತ್ತು ಮಂಜರಿ ಮೇಡಮ್ ಅವರ ಪರಿಚಯ ಆಯಿತು. ಅವರು ಕಿದ್ವಾಯಿ ಸಂಸ್ಥೆಯಲ್ಲಿ ಈ ಥರ ಮಕ್ಕಳಿಗೋಸ್ಕರ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನನಗೆ ಖುಷಿನೂ ಆಯಿತು, ಸ್ವಲ್ಪ ಹಿಂಜರಿಕೆನೂ ಆಯಿತು. ಯಾಕಂದರೆ ಅಲ್ಲಿ ಮಕ್ಕಳು 5-6 ತಿಂಗಳು ಇರ್ತಾರೆ. ಅಂಥ ಮಕ್ಕಳಿಗೆ ನಾವು ಎಜುಕೇಷನ್ ಕೊಟ್ಟು ಆ ಮಕ್ಕಳನ್ನ ಮುಂದಿನ ತರಗತಿಗೆ ಕಳಿಸ್ಬೇಕನ್ನೋದು ನಮ್ಮ ಫೌಂಡೇಶನ್ನ ಉದ್ದೇಶ ಆಗಿತ್ತು ಅಂತ ಮೇಡಮ್ ಹೇಳಿದ್ರು. ಅದಕ್ಕೋಸ್ಕರ ನಾನು ಅವಾಗ ಅಲ್ಲಿ ಮಾಮೂಲಿ ಶಾಲೆಗಳಲ್ಲಿ ಕೆಲಸ ಮಾಡೋದಂದರೆ ಎಲ್ಲ ಟೀಚರ್ಸು ಮಾಡ್ತಾರೆ, ಆದರೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಬೇಕಂದ್ರೆ ಒಂಥರ ಧೈರ್ಯ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಸ್ವ ಇಚ್ಛೆಯಿಂದ ನಾನು ಅವತ್ತು ಸಮೀಕ್ಷಾ ಫೌಂಡೇಶನ್ಗೆ ಸೇರಿಕೊಂಡೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಮಕ್ಕಳು 5-6 ತಿಂಗಳು ಇರ್ತಾರೆ ಅಂದಾಗ ಅವ್ರ ನೋವನ್ನು ನಾವು ಯಾಕೆ ಅರ್ಥ ಮಾಡ್ಕೋಬಾರ್ದು, ಅವ್ರಿಗೆ ಧೈರ್ಯ ತುಂಬ ಕೆಲಸನ ಯಾಕೆ ಮಾಡಬಾರ್ದು, ಅವ್ರಿಗೆ ವಿದ್ಯೆನ ಕಲಿಸ್ಬೇಕು. ಅಂಥ ವಿದ್ಯೆನ ಕಲಿಸಿದಾಗ ನಮಗೆ ಅದರಲ್ಲಿ ಸ್ವಲ್ಪ ತೃಪ್ತಿ ಇರುತ್ತೆ ಅನ್ನೋ ಒಂದು ಧೈರ್ಯಕ್ಕೋಸ್ಕರ ಅವತ್ತು ನಾನು ಸಮೀಕ್ಷಾ ಫೌಂಡೇಶನ್ಗೆ ಹೆಜ್ಜೆ ಇಟ್ಟೆ. ಅಲ್ಲಿ ಮಕ್ಕಳು ಶಾಲೆಗೆ ಬಂದಾಗ ಅವರು ನೋವನ್ನು ಹೇಳ್ಕೊಡ್ತಾರೆ. ಅದರ ನೋವಲ್ಲಿ ನಾವು ಅವ್ರಿಗೆ ಮಕ್ಕಳಿಗೆ ಹೇಳ್ತೀವಿ, ನಮ್ಮದು ಒಂದು ಶಾಲೆ ಇದೆ ನಮ್ಮ ಫೌಂಡೇಶನ್ದು, ಆವಾಗ ನಾವು ಎಜುಕೇಷನ್ ಕೊಡ್ತೀವಿ, ಈ ಥರ ಮುಂದೆ ನೀವು ಎಕ್ಸಾಮ್ ಬರೆದು ಮುಂದಿನ ತರಗತಿಗೆ ಹೋಗ್ಬೋದು, ಇಲ್ಲಿ ಓದ್ಕೋಬೋದು ಅಂತ ನಾವು ಹೇಳಿರ್ತೀವಿ. ಅದರಿಂದ ಧೈರ್ಯವನ್ನು ಮಕ್ಕಳಿಗೂ ತುಂಬ್ತೀವಿ. ನೀವು ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಮೆಡಿಷನ್ ತೊಗೊಳ್ಳಿ, ಅದ್ರ ಜೊತೆಗೆ ವಿದ್ಯೆನೂ ಕಲಿಸ್ತೀವಿ ನಾವು. ಎಲ್ಲ ಇರೋದ್ರಿಂದ ನೀವು ಮುಂದಿನ ತರಗತಿಗೆ ಹೋಗ್ಬೋದು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೋದು ಅಂತ ಧೈರ್ಯ ಹೇಳಿದಾಗ ಅವರು ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಅಮ್ಮಂದ್ರಿಗೂ ಅಷ್ಟೇ, ನಿಮ್ಮ ಮಕ್ಕಳು ಚೆನ್ನಾಗಾಗ್ತಾರೆ ಅಂತ ಹೇಳಿದಾಗ ನೀವು ಒಂದು ಧೈರ್ಯ ಕೊಡ್ತಾ ಇದ್ದೀರಲ್ಲ, ಆ ಟ್ರೀಟ್ಮೆಂಟ್ ಬಂದಿದ್ದಕ್ಕೂ ನಮ್ಮ ಸಾರ್ಥಕ ಅಂತ ಅಮ್ಮಂದ್ರು ಹೇಳ್ತಾರೆ. ಇಂಥ ಸಂಸ್ಥೆಯಲ್ಲಿ ಹಿಂಗೆ ಕೆಲಸ ಮಾಡಬೇಕಂತ ನಾನು ಧೈರ್ಯದಿಂದ ಒಪ್ಕೊಂಡಿದ್ದು ಇದೇ ಕಾರಣಕ್ಕೆ. ಇದನ್ನೇ ನಾನು ಚಾಯ್ಸ್ ಮಾಡಿಕೊಂಡೆ. ಯಾಕಂದರೆ ಬೇರೆ ಕಡೆ ಯಾವ ಟೀಚರ್ ಆದರೂ ಮಾಡ್ಬೋದು, ಇದರಲ್ಲಿ ಇಂಥ ಮಾಡೋಕ್ಕಾಗಲ್ಲ. ಧೈರ್ಯದಿಂದ ಮಾಡಿ ಅವ್ರ ನೋವನ್ನು, ಟ್ರೀಟ್ಮೆಂಟ್ ಇರೋ ನೋವನ್ನು ಅನುಭವಿಸ್ತಾ ಇರ್ತಾರೆ. ಅಂತಹ ಮಕ್ಕಳಿಗೆ ವಿದ್ಯೆನ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರೋದ್ರಿಂದ ನಾನು ಈ ಸಂಸ್ಥೆಗೆ ಸೇರಿಕೊಂಡೆ. ಇದು ನಾನು ಮಾಡ್ಕೊಂಡಿರೋ ಚಾಯ್ಸ್. ಐ ಮೇಡ್ ಮೈ ಚಾಯ್ಸ್.